ಅಬಕಾರಿ ಇಲಾಖೆ ಭ್ರಷ್ಟಾಚಾರದ ವಿರುದ್ಧ ಬಿಜೆಪಿ ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದೆ. ಆರೋಪದ ಬಗ್ಗೆ ಕೇಳಿದ್ದಕ್ಕೆ ಸಚಿವ ತಿಮ್ಮಾಪುರ್ ಉಡಾಫಿಯಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ತಿಮ್ಮಾಪುರ್ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾವೆ ವಿಪಕ್ಷಗಳು. ಅಹೋರಾತ್ರಿ ಧರಣಿಯನ್ನ ಕೂಡ ನಡೆಸ್ತಾ ಇದ್ದಾರೆ. ದಾಖಲೆ ಇದೆ, ರಾಜೀನಾಮೆಯನ್ನ ಕೇಳುತ್ತಾ ಇದ್ದಾರೆ ಎಂಬುದಕ್ಕೆ ಸಿಡಿಮಿಡಿಗೊಂಡಿದ್ದಾರೆ ಸಚಿವರು. ಗ್ಯಾರಂಟಿ ನ್ಯೂಸ್ ಪ್ರತಿನಿಧಿ ಪ್ರಶ್ನೆಗೆ ಉಡಾಫಿಯಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಸಚಿವರು. ಅಧಿವೇಶನದ ವೇಳೆ ಅಹೋರಾತ್ರಿ ಧರಣಿ ಅವಶ್ಯಕತೆ ಇರಲಿಲ್ಲ, ರಾಜಕೀಯ ಪ್ರೇರಿತರಾಗಿ ಇದೆಲ್ಲ ಮಾಡ್ತಾ ಇದ್ದಾರೆ. ಆರೋಪದ ಬಗ್ಗೆ ಯಾವುದೇ ಸಾಕ್ಷಿ ಆಧಾರಗಳು ಇಲ್ಲ. ಈ ಹಿಂದೆ ಕೂಡ ಗೋಪಾಲಯ್ಯ ಮೇಲೆ ಆರೋಪ ಬಂದಿತ್ತು, ಆಗ ಅವರು ರಾಜೀನಾಮೆ ಕೊಟ್ಟಿದ್ರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ತಿಮ್ಮಾಪುರ್. ಆಡಿಯೋ ಇದೆ, ಏನ್ ಹೇಳ್ತೀರಾ ಅಂದ್ರೆ ನಡಿ ನಡಿ ಅಂತ ಹೇಳಿದ್ದಾರೆ ಸಚಿವರು. ಡಿಸಿಯನ್ನ ಸಸ್ಪೆಂಡ್ ಮಾಡಿದ್ದೇವೆ ಅಂತ ಹೇಳಿ ಹೊರಟಿದ್ದಾರೆ ಸಚಿವರು. ಅಹೋರಾತ್ರಿ ಧರಣಿಯನ್ನ ಕೂತಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದಾಗ ಸಿಡಿಮಿಡಿಗೊಂಡಿದ್ದಾರೆ ತಿಮ್ಮಾಪುರ್ ಅವರು. ಈಗಾಗಲೇ ಏನು ಬಿಜೆಪಿ ಧರಣಿ ನಡೆಸ್ತಾ ಇದೆ, ಈ ವಿಚಾರಕ್ಕೆ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ನಮ್ಮ ಜೊತೆ ಸಚಿವರು ಇದ್ದಾರೆ. ಸರ್, ಇವತ್ತು ವಿಶೇಷ ಅಧಿವೇಶನ ಆರಂಭವಾದಿಂದಲೂ ಕೂಡ ನಿಮ್ಮ ರಾಜೀನಾಮೆಗೆ ಪಟ್ಟು ಮಾಡ್ತಿದ್ದಾರೆ. ಅಹೋರಾತ್ರಿ ಧರಣಿ ನಡೆಸುವ ಅವಶ್ಯಕತೆ ಇತ್ತ? ಅವ್ರಿಗೆ ಅಹೋರಾತ್ರಿ ಧರಣಿ ನಡೆಸೋ ಅವಶ್ಯಕತೆ ಇಲ್ಲ. ರಾಜಕೀಯ ಪ್ರೇರಿತವಾಗಿ ಇಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೂ ಸಾಕ್ಷಿ ಆಧಾರಗಳಿಲ್ಲ. ಇವ್ರ ಹಿಂದ್ಗಡೆ 5 ಲಕ್ಷ ಇದೆ ಗೋಪಾಲಯ್ಯನ ಮೇಲೆ. ಅದಕ್ಕೆ ಸಲೀನಾ ಅಣ್ಣಕ್ಕೆ ನೇರವಾಗಿ ರಾಜೀನಾಮೆ ಕೇಳಿದಳು. ಇಲ್ಲ, ನಾನು ಅವ್ರಿಗೆ ಕೊಡ್ತೀನಿ ಅಂತಂದ್ರು. ಕೊಟ್ಟರು ರಾಜೀನಾಮೆ. ನಂದೇನು ವಯಸ್ಸಿದೆ, ನಾನು ಅಲ್ಲಿ ಮಾತಾಡಿದ್ದು ಯಾರೋ ಡಿಸಿನ ಸಸ್ಪೆಂಡ್ ಮಾಡಿದಲ್ಲ, ಅವ್ರ ವಯಸ್ಸಿದೆ ನಂದು. ಸುಮ್ಮನೆ ರಾಜಕೀಯ ಪ್ರೇರಿತವಾಗಿ ನನ್ನ ತೆಜೋದೆ ನನ್ನ ಸರ್ಕಾರ ಕೆಟ್ಟ ಹೆಸರು ತರಕ್ಕೆ ಇಂಥ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಬಗ್ಗಂಗಿಲ್ಲ, ರಾಜೀನಾಮೆ ಕೊಡೋ ಪ್ರಶ್ನೆ. ಸರ್, ಇಲಾಖೆಯಲ್ಲಿ 6,000 ಕೋಟಿ ಆರೋಪ ಮಾಡ್ತಿದ್ದಾರೆ. ಪ್ರೂವ್ ಮಾಡತ್ತೇಳು. ಸಾಕ್ಷ್ಯಾಧಾರ ಇಟ್ಕೊಂಡು ಇವತ್ತು ಪೆನ್ ಡ್ರೈವ್ ಇದೆ, ಡಿಸಿ ಮಾತಾಡಿದೆ, ಆಡಿಯೋ ಇದೆ, ವಿಡಿಯೋ ಇದೆ ಅಂತ. ನನ್ನ ತಲೆ ಪೆನ್ ಡ್ರೈವ್ ಇದೆ. ಪೆನ್ ಡ್ರೈವ್ ಏನಾಯ್ತು, ಯಡಿಯೂರಪ್ಪ ಅವರು ಅವ್ರ ಮಗನ ಬಗ್ಗೆ ಕೇಳಿದ್ರಲ್ಲ, MLA ಖರೀದಿ ಮಾಡೋ ಹೊತ್ನಾಗ ಅವ್ರದ್ದೇ ಆಡಿಯೋ ಇದೆ, ಅವ್ರದ್ದೇ ಶಬ್ದ ಇದೆ, ಅವರ ಮಾತುಗಳದಾವೆ. ಅವಾಗ ಏನು ಹೇಳಿದ್ರು, ದಿಸ್ ಇಸ್ ಫೇಕ್, ಪ್ರೂವ್, ಇದು ಏನದು, ಇದು ಫೇಕ್ ಇದೆ, ಪ್ರೂವ್ ಆಗಲಿ ಅಂದರು. ಮತ್ತು ಅವಾಗ ಇವ್ರು ಏನು ಹೇಳಿದರು, ಎಲ್ಲ ಇದೆ. ಸರ್, ನಿಮ್ಮ ಮೇಲೆ ಷಡ್ಯಂತ್ರ ಆಗ್ತಿದ್ಯಾ ಈ ಥರ ಅಂತ? ಷಡ್ಯಂತ್ರ ಮಾಡ್ತಿರ್ತಾರೆ ನಡಿಯಪ್ಪ. ನೀವು ಒಂದು ಮಾತನ್ನ ಹೇಳಿದ್ರಿ ಸರ್, ಇವತ್ತು ಷಡ್ಯಂತ್ರ ಆಗ್ತಿದೆ, ನಾನು ಮುಂದಿನ ದಿನಗಳಲ್ಲಿ ದಾಖಲೆಗಳನ್ನ ಬಿಡುಗಡೆ ಮಾಡ್ತೀನಿ ಅಂತ. ಇವತ್ತು ಸಮಯ ಬಂದಿದೆ ಅನ್ಸುತ್ತೆ ನಿಮಗೆ? ನಾ ಹೇಳಿದ್ದೀನಲ್ಲ, ದಾಖಲೆ ಬಿಡುಗಡೆ ಏನು ಮಾಡಿದೆ? ಲೈಸೆನ್ಸ್ ಕೇಳಿದವ, ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟವ, ಫೇಕ್ ಸರ್ಟಿಫಿಕೇಟ್ ಕೊಟ್ಟನಕ್ಕೆ ನಾನು ನಿನ್ನೆ ದಾಖಲೆ ಬಿಡುಗಡೆ ಮಾಡಿದ್ದೀನಿ. ನಮ್ಮ ಮೇಲೆ ಆರೋಪ ಮಾಡೋರ್ದು ಏನಿದೆ ಅನ್ನೋದು ಅದನ್ನು ಹೇಳಿದ್ದೀನಿ. ಇನ್ನೂ ಏನು ಬೇಕು ದಾಖಲೆ? ಸರ್, CM ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕ್ಲಾರಿಫಿಕೇಶನ್ ತಗೊಂಡ್ರ ಅಥವಾ ಏನಿಲ್ಲ? ಸರ್, ಇವತ್ತು ರಾಜೀನಾಮೆ ಪಟ್ಟಿಡಿದು ಹೋರಾಟವನ್ನು ಮಾಡ್ತಿದ್ದಾರೆ. ಇವತ್ತು ಹೋರಾಟ ಕೂಡ ಜೋರು ಆಗ್ತಾ ಇದೆ. ನಿಮ್ಮ ತಿರುಗೇಟ್ ಏನಿರುತ್ತೆ? ಯಾವುದಿಲ್ಲ, ನಡಿ. ರಾತ್ರಿ ಎಲ್ಲ ಹೋರಾಟ ಮಾಡಿದ್ದಾರೆ ಸರ್. ಅವ್ರಿಗೆ ಬಿಜೆಪಿ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಬೇರೆ ಅವ್ರ ಕೆಲಸ ಎಲ್ಲ ನಡಿ. ಸರ್, ಸರ್ಕಾರದ ಫೋಲಾಗಿ ಒಂದು ವಿಶೇಷ ಅಧಿವೇಶನ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಈ ರೀತಿ ಆಗ್ತಿದೆ. ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿದ್ರೆ ಏನಾಗುತ್ತೆ? ಏನು ಹೇಳಿ ಸುಳ್ಳು ಸುದ್ದಿ ಸೆಷನ್ ನಡೀತಾ ಇದೆ, ನಾನು ಅಲ್ಲಿ ಉತ್ತರ ಕೊಡಬೇಕು. ನಿಮ್ಮ ಮಗನ ಮೇಲೆ ಆರೋಪ ಮಾಡಿದ್ದಾರೆ ಸರ್, ಅದಕ್ಕೆ ಆರೋಪ ದಿವಸ ಅವ್ರ ಮೇಲೆ ಬರ್ತಾವ, ಉತ್ತರ ಕೊಡೋಣ. ಅವ್ರಿಗೆ ರಾಜೀನಾಮೆ ಯಾವುದೇ ಕಾರಣ ಕೊಡಲ್ಲ ಅಂತ. ಅದಕ್ಕೆ ಕೊಡ್ಬೇಕು, ನಡಿ. ಇದಿಷ್ಟು ಏನು ಅಬಕಾರಿ ಸಚಿವರಾಗಿರುವಂಥ ಆರ್.ಬಿ. ತಿಮ್ಮಾಪುರ್ ಅವರ ಮಾತು. ನಾನು ತಪ್ಪೇ ಮಾಡಿಲ್ಲ, ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡುವ ಪ್ರಶ್ನೆ ಇಲ್ಲ ಅನ್ನೋಂಥ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ನೋಡಿ
ಸಚಿವ ತಿಮ್ಮಾಪುರ್ ಅವರು ಈ ಧರಣಿಯನ್ನ ನೇರವಾಗಿ ರಾಜಕೀಯ ಪ್ರೇರಿತ ಅಂತ ತಳ್ಳಹಾಕ್ತಾ ಇದ್ದಾರೆ. ಅಧಿವೇಶನದಲ್ಲಿ ಚರ್ಚೆ ಮಾಡೋಕೆ ಸಾಕಷ್ಟು ಸಮಯ ಇದ್ರು ವಿರೋಧ ಪಕ್ಷದವರು ಅಹೋರಾತ್ರಿ ಧರಣಿ ಕೂತಿರೋದ್ರ ಹಿಂದೆ ಬೇರೆ ಏನಾದರೂ ಉದ್ದೇಶ ಇದೆಯಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಬಟ್ ಆದರೂ ಕೂಡ ಅದ್ಯಾವುದಕ್ಕೂ ಕೂಡ ಅವರು ಸರಿಯಾದ ಉತ್ತರವನ್ನ ಕೊಡೋದಕ್ಕೆ ರೆಡಿ ಇಲ್ಲ. ಇನ್ನು ಆರೋಪದ ಬಗ್ಗೆ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ ಅಂತ ಹೇಳಿ ಸಚಿವರು ಹೇಳ್ತಾ ಇದ್ದಾರೆ. ವಿಶೇಷ ಅಧಿವೇಶನ ಅಂತಂದ್ರೆ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಆದರೆ ಈಗ ಧರಣಿ ಮಾಡ್ತಾ ಇದ್ದಾರೆ. ಆ ಧರಣಿ ಮಾಡ್ತಾ ಇರುವಂತಹ ಪ್ರಶ್ನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ರಾಜಕೀಯ ಪ್ರೇರಿತ ಅಂತ ಹೇಳಿ ತಳ್ಳಿ ಹಾಕಿದ್ದಾರೆ. ತಿಮ್ಮಾಪುರ್ ಅವರು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡುತ್ತಾ ಈ ಹೋರಾಟದ ಅವಶ್ಯಕತೆಗಳು ಇರಲಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಈ ಹೋರಾಟದ ಅವಶ್ಯಕತೆ ಇರಲಿಲ್ಲ, ಇವರು ಸುಖಾಸುಮ್ಮನೆ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿಯಾಗಿ ಧರಣಿಯನ್ನು ಕೂತಿದ್ದಾರೆ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಸಚಿವರು ಸಾಕ್ಷಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿಯವರು ಪೆನ್ ಡ್ರೈವ್ ತೋರಿಸುತ್ತಾ ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸಾಕ್ಷಿ ಇದ್ರೆ ಈ ಕಡೆಯಿಂದ ಇವರು ಬಿಡುಗಡೆ ಮಾಡಿಬಿಡ್ಲಿ, ಸಾಕ್ಷಿ ಏನಿದೆ ಅಂತ ಹೇಳಿ ಪ್ರೂವ್ ಮಾಡಿ ತೋರಿಸ್ಲಿ. ಅಥವಾ ತಿಮ್ಮಾಪುರ್ ಅವರ ರಾಜೀನಾಮೆ ಏನು ಕೇಳ್ತಾ ಇದ್ದಾರೋ, ಇಷ್ಟೆಲ್ಲ ಧರಣಿ, ಇಷ್ಟೆಲ್ಲ ಹೈ ಡ್ರಾಮಾ, ರಾಜ್ಯದ ಜನರ ಗಮನವನ್ನು ಸೆಳೆಯುವತ್ತ ಏನು BJP ನಾಯಕರು ಮುನ್ನುಗ್ತಾ ಇದ್ದಾರೋ, ಸಾಕ್ಷಿ ಬಿಡುಗಡೆ ಮಾಡಿಬಿಟ್ಟು ಈ ರೀತಿಯಾಗಿ RB ತಿಮ್ಮಾಪುರ ಅವರು ಏನು ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೋ, ಸಾಕ್ಷಿ ಇದೆ, ಬಿಡುಗಡೆ ಮಾಡಿದ್ದೇವೆ, ರಾಜೀನಾಮೆ ಕೊಡಿ ಅಂತ ಕೇಳ್ಬೋದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದುರ್ಗೇಶ್, ಒಂದು ಕಡೆ ತಿಮ್ಮಾಪುರ್ ಅವರು ಹೇಳ್ತಾ ಇದ್ದಾರೆ ಇದೆಲ್ಲವೂ ಕೂಡ ರಾಜಕೀಯವಾದಂತಹ ಪ್ರೇರಿತ ಅಂತ ಹೇಳಿ, ಒಂದು ಕಡೆ BJP ಹೇಳ್ತಾ ಇದೆ ಸಾಕ್ಷಿಗಳಿದೆ ಅಂತ ಹೇಳಿ. ಸಾಕ್ಷಿಗಳು ಇದ್ರೆ ಅವ್ರು ಬಿಡುಗಡೆ ಮಾಡಲಿ, ಆ ಸಾಕ್ಷಿಗೆ ಇವರು ತಿಮ್ಮಾಪುರ್ ಅವರು ಉತ್ತರವನ್ನ ಕೊಡಲಿ. ಇದೆಲ್ಲವೂ ಕೂಡ ಮೇಲ್ನೋಟಕ್ಕೆ ರಾಜಕೀಯ ಹೈಡ್ರಾಮಾ ಅನ್ನೋದು ಸ್ಪಷ್ಟವಾಗಿ ಕಾಣ ಸಿಗ್ತಾ ಇದೆ ಅಲ್ವಾ? ಖಂಡಿತ ರಮ್ಯಾ, ಏನು ರಾಜ್ಯದಲ್ಲಿ ಅಬಕಾರಿ ಇಲಾಖೆಯ ಅಕ್ರಮವನ್ನ ಬಿಜೆಪಿ ಎಳೆಯಾಗಿ ಬಿಚ್ಚಿಡ್ತಾ ಇದೆ. ಸರ್ಕಾರ ನಡೆಸಿರುವಂತಹ ವಿಶೇಷ ಅಧಿವೇಶನದಲ್ಲೂ ಕೂಡ ಇದರ ದಾಖಲೆ ಸಮೇತವಾಗಿ ಹೋರಾಟಕ್ಕೆ ಮುಂದಾಗಿರುವಂತದ್ದು. ನಿನ್ನೆ ರಾತ್ರಿಯಷ್ಟೇ ಅಹೋರಾತ್ರಿ ಧರಣಿಯನ್ನ ಮಾಡಿ ಅಬಕಾರಿ ಸಚಿವ RB ತಿಮ್ಮಾಪುರ್ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯವನ್ನು ಮಾಡ್ತಿದ್ದೆ. ಆದ್ರೆ ಇದಕ್ಕೆ ಅಗಲ ಜಗಲ ಅನ್ನುವಂತ ಮಾತನ್ನ RB ತಿಮ್ಮಾಪುರ್ ಅವರು ಹೇಳಿದ್ರೆ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಬಹಳಷ್ಟು ಚರ್ಚೆ ಆಗ್ತದೆ. ಯಾಕಂದ್ರೆ ಸಚಿವರಾಗಿ ಅವರ ದಾಖಲೆಗಳು ಬರ್ತಾ ಇದೆ. ಈಗಾಗಲೇ DC ಅವರ ಸಸ್ಪೆಂಡ್ ಆಗಿದೆ, ಜೊತೆಗೆ ಅಧಿಕಾರಿಗಳ ಮೇಲೆ ಕ್ರಮ ಆಗಿದೆ. ಆದ್ರೆ ನನ್ನ ಆಡಿಯೋ ಇಲ್ಲ, ನನ್ನ ವಾಯ್ಸ್ ಇಲ್ಲ ಅನ್ನುವಂತ ಒಂದು ಉಡಾಪೆ ಉತ್ತರವನ್ನ ಸಚಿವರು ಕೊಡ್ತಿರೋದು ಎಷ್ಟು ಮಟ್ಟಿಗೆ ಸರಿಯುವಂತ ಪ್ರಶ್ನೆ ನಾವು ಕೂಡ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಸಚಿವರ ಮೇಲೆ ಆರೋಪ ಬಂದಾಗ ಅವರು ತನಿಖೆಗೆ ಒಳಪಡಬೇಕಾಗತ್ತೆ. ಸಚಿವರು ತಮ್ಮ ಒಂದು ಇಲಾಖೆಯಲ್ಲಿ ಅಧಿಕಾರಿಗಳ ಹಸ್ತಕ್ಷೇಪ, ತಮ್ಮ ಹಸ್ತಕ್ಷೇಪ, ಅದರಲ್ಲೂ ಕೂಡ ಈ ಒಂದು ಹಗರಣದಲ್ಲಿ ಅವರ RB ತಿಮ್ಮಾಪುರ್ ಅವರ ಪುತ್ರನ ವಿನಯ್ ಅವರ ಹೆಸರು ಕೂಡ ಇಲ್ಲಿ ಉಲ್ಲೇಖ ಆಗಿರುವಂತದ್ದು. ಆಡಿಯೋದಲ್ಲೂ ಕೂಡ ಸ್ಪಷ್ಟವಾಗಿ ಎಲ್ಲ ದಾಖಲೆಗಳನ್ನು ಕೂಡ ಮಾತನಾಡಿರುವಂತಹ ಅಧಿಕಾರಿಗಳು ಬಳಕೆನ ಮಾಡಿರುವಂತದ್ದು. ಹೀಗಾಗಿ RB ತಿಮ್ಮಾಪುರ್ ಅವರ ಕೈವಾಡ ಇದರಲ್ಲಿ ಇದೆ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ದೂರುಗಳು ಕೂಡ ದಾಖಲಾಗಿದೆ, ಅಧಿಕಾರಿಗಳ ಸಸ್ಪೆಂಡ್ ಆಗಿದೆ. ಇಂತಹದೊಂದು ಸಂದರ್ಭದಲ್ಲಿ ಸಚಿವರು ರಾಜೀನಾಮೆಯನ್ನ ಕೊಟ್ಟು ನಾನೇನು ತಪ್ಪು ಮಾಡಿಲ್ಲ, ಇದನ್ನ ನಾನು ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ರಾಜೀನಾಮೆಯನ್ನು ಕೊಡ್ಬೇಕು. ಆದ್ರೆ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ನಾನು ರಾಜೀನಾಮೆ ಕೊಡಲ್ಲ, ನಾನೇನು ತಪ್ಪೇ ಮಾಡಿಲ್ಲ, ಇದು ಉದ್ದಾಟತನದ ಹೇಳಿಕೆಗಳನ್ನ ಕೊಡ್ತಾರೆ, ಉಡಾಪಿ ಉತ್ತರಗಳನ್ನ ಕೊಡುವ ಮೂಲಕ ಒಂದು ಸಚಿವ ಸ್ಥಾನವನ್ನು ಉಳಿಸಿಕೊಳ್ಳೋದಕ್ಕೆ ತಂತ್ರವನ್ನ ಮಾಡ್ತಿದ್ದಾರೆ. ಜೊತೆಗೆ ಇಂದಿನ ಬಿಜೆಪಿ ಹಗರಣಗಳ ಬಗ್ಗೆ ಕೂಡ ಹೇಳ್ತಿರುವಂತದ್ದು. ಆದ್ರೆ ತಮ್ಮ ಮೇಲಿನ ಆರೋಪವನ್ನ ಎಷ್ಟು ಮಟ್ಟಿಗೆ ಸತ್ಯ ಅಸತ್ಯ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಸಚಿವರು ಮುಂದಾಗ್ತಿಲ್ಲ. ಸದನದಲ್ಲೂ ಕೂಡ ಈ ಒಂದು ವಿಚಾರ ಜಟಾಪಟಿಗೆ ಕಾರಣವಾಗ್ತಾ ಇದೆ. ವಿಶೇಷ ಅಧಿವೇಶನಗೊಳ್ತಾ ಇದೆ, ಅಹೋರಾತ್ರಿ ಧರಣಿಯನ್ನು ನಡೆಸುವಂತ ಅವಶ್ಯಕತೆ ಇಲ್ಲ ಅನ್ನುವಂತ ಮಾತು. ಓಕೆ ದುರ್ಗೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.